ನಮಸ್ಕಾರ ಸ್ನೇಹಿತರೆ, ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 16ನೇ ವಚನ. ದೇವರು 2 ಮಹಾ ಬೆಳಕುಗಳನ್ನು ಉಂಟು ಮಾಡಿದನು, ಹಗಲನ್ನು ಆಳುವ ಮಹಾಬೆಳಕು, ಇರುಳನ್ನು ಆಳುವ ಸಣ್ಣ ಬೆಳಕು, ನಕ್ಷತ್ರಗಳನ್ನು ಉಂಟು ಮಾಡಿದನು. ಪ್ರಿಯರೇ, ಈ ವಾಕ್ಯವು 4ನೇ ದಿನದ ಸೃಷ್ಟಿ ಕ್ರಿಯೆಯ ಕೇಂದ್ರ ಭಾಗ ಆಗಿದೆ. ಇದರಲ್ಲಿ ನಾವು ಕೆಲವೊಂದು ಮುಖ್ಯವಾಗಿರುವಂಥ ಅಂಶಗಳನ್ನು ನಾವು ನೋಡೋಣ. ಮೊದಲನೇದಾಗಿ ದೇವರು ಉಂಟು ಮಾಡಿದನು ಅನ್ನುವಂಥ ಮಾತುಗಳು. ಈ ವಾಕ್ಯ ಮತ್ತೆ ಒತ್ತಿ ಹೇಳುತ್ತಾ ಇರುವಂಥ ಒಂದು ಸತ್ಯ ಏನೆಂಬುದಾಗಿ ನಾವು ನೋಡುವಾಗ, ಬೆಳಕುಗಳು ದೇವರುಗಳಲ್ಲ, ಅವು ದೇವರಿಂದ ಉಂಟಾಗಿರುವಂಥ ಸೃಷ್ಟಿಗಳು. ಅಂದ್ರೆ ಈ ಮಾತು ತುಂಬಾ ಮಹತ್ವ ಇರುವಂತ ಅಂಶ ಪ್ರಿಯರೇ. ಯಾಕೆಂಬುದಾಗಿ ನೋಡುವಾಗ, ಸೂರ್ಯ ಚಂದ್ರ ನಕ್ಷತ್ರಗಳು ದೇವತ್ವ ಹೊಂದಿಲ್ಲ, ಅವು ದೇವರ ಅಧೀನದಲ್ಲಿವೆ ಎಂಬುದನ್ನ ಸ್ಪಷ್ಟವಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಮತ್ತು ಎರಡನೆಯದಾಗಿ ನಾವು ನೋಡುವಾಗ 2 ಮಹಾ ಬೆಳಕುಗಳು. ಇಲ್ಲಿ ಮಹಾ ಎನ್ನುವಂತ ಒಂದು ಪದ, ಇದು ಅದಿರ್ತಕ್ಕಂಥ ಗಾತ್ರಕ್ಕಿಂತ ಅದು ಮಾಡತಕ್ಕಂಥ ಕಾರ್ಯಕ್ಕೆ ಮಹತ್ವವನ್ನು ಸೂಚಿಸುವಂಥದ್ದಾಗಿದೆ ಪ್ರಿಯರೇ. ಹಗಲು ಮತ್ತು ಇರುಳಿಗೆ ದೇವರು ವಿಭಿನ್ನ ಬೆಳಕುಗಳನ್ನು ನೇಮಿಸಿದ್ದಾರೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಆಳುವ ಎನ್ನುವಂಥ ಒಂದು ಪದ, ಟು ಗವರ್ನ್, ಇದು ಪ್ರಮುಖವಾಗಿರುವಂಥ ಒಂದು ಪದ. ಯಾಕೆಂಬುದಾಗಿ ನಾವು ನೋಡುವಾಗ, ಬೆಳಕುಗಳು ಸ್ವತಂತ್ರವಾದ ಆಡಳಿತಗಾರರಲ್ಲ, ಹೊರತು ದೇವರು ನೀಡಿದ ನಿಯೋಜಿತ ಅಧಿಕಾರವನ್ನ ಹೊಂದಿವೆ ಎಂಬುದನ್ನು ನಾವು ನೋಡಬಹುದು. ಅಂದರೆ ಅವು ದೇವರ ನಿಯೋಜನೆಯೊಳಗೆ ಕಾರ್ಯನಿರ್ವಹಿಸುತ್ತಾ ಇರುವಂತ ವಸ್ತುಗಳು ಎಂಬುದನ್ನು ನಾವು ನೋಡಬಹುದು. ಮತ್ತು 4ನೇದಾಗಿ ನಾವು ನೋಡುವಾಗ, ನಕ್ಷತ್ರಗಳನ್ನು ಉಂಟು ಮಾಡಿದನು. ಇಲ್ಲಿ ನಕ್ಷತ್ರಗಳನ್ನು ಉಂಟು ಮಾಡಿದನು ಎನ್ನುವಂತ ವಾಕ್ಯಗಳ ಮೂಲಕ ಅದು ಕೊಡುವಂತ ಅರ್ಥವೇನೆಂಬುದಾಗಿ ನಾವು ನೋಡುವಾಗ, ಮಾನವರಿಗೆ ಅದ್ಭುತವಾಗಿ ಕಾಣಿಸುವಂತ ಈ ಒಂದು ನಕ್ಷತ್ರಗಳ ಪರ್ದೆ ದೇವರಿಗೆ ಒಂದು ಸರಳವಾದಂಥ ಒಂದು ಸೃಷ್ಟಿ ಕ್ರಿಯೆಯಾಗಿದೆ ಎಂಬುದನ್ನು ತೋರಿಸುವಂಥದ್ದಾಗಿದೆ. ಅಂದರೆ ಅರ್ಥ ದೇವರ ಶಕ್ತಿಯ ಗಂಭೀರದ ಘೋಷಣೆ ಎಂಬುದನ್ನು ನಾವು ನೋಡಬಹುದು. ಮನುಷ್ಯನಿಗೆ ಅಸಾಧ್ಯವಾಗಿ ಕಾಣಿಸಬಹುದಾಗಿರುವಂತಹ ಒಂದು ಸೃಷ್ಟಿ ಕರ್ತನಿಗೆ ಸರಳವಾದಂಥ ಒಂದು ಕ್ರಿಯೆ ಎಂಬುದನ್ನು ನಾವು ನೋಡಬಹುದು. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂತ ಪಾಠ, ಸೃಷ್ಟಿಯ ಯಾವುದು ದೇವರಲ್ಲ, ಹೊರತು ದೇವರೇ ಪರಮಾಧಿಕಾರಿ. ಸೃಷ್ಟಿಗೆ ಅಧಿಕಾರ ಇದ್ದರೂ ಅದು ನಿಯೋಜಿತ ಅಧಿಕಾರವಾಗಿದೆ. ಆಡಳಿತ ದೇವರಿಂದ ಮಾತ್ರ ಬರುತ್ತದೆ ಎಂಬುದನ್ನ ನಾವು ನೋಡಬಹುದು. ಹಾಗಾದರೆ ಈ ವಾಕ್ಯವು ನಮ್ಮ ಜೀವಿತಕ್ಕೆ ತರುವಂತ ವಾಗ್ದಾನ, ದೇವರು ನಮ್ಮ ಜೀವನಕ್ಕೂ ಕಾರ್ಯ ಮತ್ತು ಮಿತಿಯನ್ನ ನಿಗದಿಪಡಿಸಿದ್ದಾರೆ. ನಾವು ನಿಯಂತ್ರಣವಿಲ್ಲದವರಲ್ಲ. ನಮ್ಮ ಜೀವನ ಇನ್ನೂ ದೇವರ ಅಧೀನದಲ್ಲಿವೆ. ಹಾಗಾಗಿ ನಾವು ಕೈಗೊಳ್ಳಬೇಕಾಗಿರುವಂಥ ಒಂದು ಸಣ್ಣ ಆಜ್ಞೆ, ದೇವರು ಕೊಟ್ಟ ಅಧಿಕಾರವನ್ನ ಸರಿಯಾಗಿ ನಾವು ಬಳಸಿಕೊಳ್ಳಬೇಕು. ದೇವರ ಸ್ಥಾನವನ್ನ ನಾವು ಎಂದಿಗೂ ತೆಗೆದುಕೊಳ್ಳಬಾರದು, ಹೊರತು ದೇವರು ಕೊಟ್ಟ ಪಾತ್ರವನ್ನ ನಿರ್ಲಕ್ಷಿಸದೆ ನಿಯೋಜಿತ ಅಧಿಕಾರದಲ್ಲೇ ವಿಧೇಯತೆಯನ್ನ ನಾವು ತೋರಿಸಬೇಕು ಪ್ರಿಯರೇ. ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಸೂರ್ಯನಿಗೂ ಮಿತಿ ಹಾಕಿದ ದೇವರು ನಮ್ಮ ಜೀವನವನ್ನ ತನ್ನ ಅಧೀನದಲ್ಲಿ ನಡೆಸುತ್ತಾ ಇದ್ದಾರೆ. ನಾಳೆ ಭೇಟಿಯಾಗೋಣ. ದೇವರ ಆಡಳಿತದಲ್ಲಿ ನಾವು ನಡೆಯೋಣ. ಆಮೇನ್.